ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪ್ತಮಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು. ನಾನು ಬೇರೆ ರಿಸೀವ್ ಮಾಡಲಿಲ್ಲ. ಗಾಬರಿ ಆಗಿರ್ತಾಳೆ. ಹೋದ ತಕ್ಷಣ ಯಾಕಪ್ಪ ಫೋನ್ ತೆಗಿಲಿಲ್ಲ ಅಂತಲೂ ಕೇಳ್ತಾಳೆ. ಮಂದಾರ ಮೇಡಮ್ ಮನೇಲಿ ನಡೆದಿದ್ದ ವಿಷಯ ಹೇಳಬಾರ್ದು. ಅಪ್ಪ ಅಪ್ಪ, ಯಾಕೆ ಅಷ್ಟೊಂದು ಸರಿ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಿಲ್ಲ? ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅಪ್ಪ ಏನಾಯ್ತು ಅಪ್ಪ? ಅದು ಮಗಳೇ, ಬರ್ತಾ ದಾರಿನಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ. ತುಂಬ ಹಳೆ ಫ್ರೆಂಡು, ಅಪರೂಪಕ್ಕೆ ಸಿಕ್ಕಿದ್ದ. ಅದಕ್ಕೆ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡ್ದ. ಅವನ ಜೊತೆ ಊಟ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನೀನು ಫೋನ್ ಮಾಡಿದ್ಯಾ, ಅದಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲಮ್ಮ. ಅದು ಅಲ್ಲದೆ ಅವನು ಅಂಗಡಿನಲ್ಲಿ ತುಂಬ ಜೋರಾಗಿ ಹಾಡಾಕಿದ್ದ. ಅವನು ತುಂಬ ಒಳ್ಳೆ ಸಂಗೀತ ಪ್ರೇಮಿ. ಅವನು ಆ ಸದ್ದಲ್ಲಿ ಫೋನ್ ರಿಂಗ್ ಆಗಿತ್ತು, ನನಗೆ ಕೇಳಿಸ್ಲಿಲ್ಲ. ಯಾಕೊಂಥರ ಇದ್ದೀರಾ? ಏನಿಲ್ಲಮ್ಮ. ಅಪ್ಪ ನೀರು ತಗೊಳ್ಳಿ. ಅಪ್ಪ, ಮಂದಾರ ಮೇಡಮ್ ಭೇಟಿ ಮಾಡಬೇಕು ಅಂತ ಹೇಳಿದ್ರಲ್ಲ? ಹಾಂ ಹೌದಮ್ಮ. ಅದು ಬರ್ತಾ ದಾರಿನಲ್ಲಿ ನೆನಪಾಯ್ತು. ನಾ ಹೇಗೋ ಅದೇ ಏರಿಯಾದಲ್ಲಿ ಇದ್ನಲ್ಲ, ಹಾಗೆ ಹೋಗಿ ಅವ್ರನ್ನೂ ಮಾತಾಡ್ಸ್ಕೊಂಬಂದೆ. ಹೌದಾ? ಅವ್ರು ಏನು ಹೇಳಿದ್ರು? ಹಾಂ ಅದೇಮ್ಮ, ನಿಮ್ಮ ಮಗಳನ್ನ ನೀವು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ಹೇಳಿದ್ರು. ನೀನು ತುಂಬ ಹೊಗಳ್ತಾ ಇದ್ರು. ಆಮೇಲೆ ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ಆಮೇಲೆ ಅಂಥ ಹುಡುಗಿನ ನಾನೆಲ್ಲೂ ನೋಡಲೇ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳಿದೆ. ಆಮೇಲೆ ಅಷ್ಟರೊಳಗೆ ನಾನು ಹೊರಟು ಬಂದ್ಬಿಡ್ನಲ್ಲಮ್ಮ. ಆಮೇಲೆ ಅಂತ ಕೇಳಿದ್ರೆ ಇನ್ನೇನು ಹೇಳಲಿ ನಾನು? ನೀವು ಮಂದಾರ ಮೇಡಮ್ನ ಮೀಟ್ ಮಾಡಿ ಬರೋ ದಾರಿಯಲ್ಲಿ ಏನೋ ಆಗಿದೆ ಅನ್ಸುತ್ತೆ. ಅಪ್ಪ, ಏನಾದರೂ ಮುಚ್ಚಿಡ್ತಿದ್ದೀರಾ? ಇಲ್ಲಮ್ಮ, ನಾನೇನು ಮುಚ್ಚಿಟ್ಟಿಲ್ಲ. ಅಪ್ಪ, ನಾನು ಹುಟ್ಟಿದಾಗ ಫಸ್ಟ್ ನೋಡಿದ್ದೆ ನಿಮ್ಮ ಮುಖಾನ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿದಿನ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನೇ ನೋಡ್ತಿದ್ದೀನಿ. ನೀವು ಸಂತೋಷವಾಗಿದ್ದೀರೋ ಬೇಜಾರಾಗಿದ್ದೀರೋ ಅಂತ ನನಗೆ ಗೊತ್ತಾಗಲ್ವಾ ಅಪ್ಪ? ನೀವು ಹೋಗಿರೋ ಜಾಗದಲ್ಲಿ ಯಾರೋ ನಿಮಗೆ ಅವಮಾನ ಆಗೋ ಥರ ಮಾತಾಡಿದ್ದಾರೆ, ಅದು ನಿಜಾನಾ? ಏನೇನು ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ಹೇಳ್ತಿದ್ಯಾ? ಆ ಥರದ್ದಲ್ಲಿ ಏನು ಹಾಗೇ ಇಲ್ಲಮ್ಮ. ಈಗ ಹೇಳಿ ಅಪ್ಪ, ನನ್ನ ಮೇಲೆ ಹಣೆಗೂ ಏನೂ ಆಗಿಲ್ವಾ? ಹೇಳಿ. ಮಗಳೇ, ಆ ಮಂದಾರ ಮೇಡಮ್ ಮಗಳಿದ್ದಾಳಲ್ಲಮ್ಮ, ಹೌದು. ನಿಮ್ ಮಗಳಿಗೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ಹೇಳ್ಕೊಟ್ ಬೆಳೆಸ್ಬೇಕು ತಾನೆ. ನಾನು ನಿಮ್ ಮಗಳಿಗೆ ಚಪ್ಲಿ ಬಿಡೋ ಜಾಗದಲ್ಲೇ ಜಾಗ ಕೊಟ್ಟಿದ್ದೀನಿ. ನೀನು ಕೂಡ ಇಲ್ಲೇ ನಿಂತ್ಕೋಬೇಕು. ₹30 ನೀರ್ ಹಾಕೋ ಬೀದಿ ಬಿಕಾರಿ ನೀನು. ಎಷ್ಟು ದುರಹಂಕಾರ ಇದ್ರೆ ನೀನ್ ಹಿಂಗ್ ಹೇಳ್ತೀಯ? ನಿನ್ನ ಅಪ್ಪ ಬನ್ನಿ, ಅಪ್ಪ ಬನ್ನಿ ಬನ್ನಿ. ಹೇಳಮ್ಮ, ಎಲ್ಲಿಗಮ್ಮ? ಅಲ್ಲಮ್ಮ, ಅವ್ರ ಮನೆ ಹತ್ರ ಹೋಗೋದು ಬೇಡಮ್ಮ. ಸಪ್ತಮಿ, ನಾನು ಹೇಳೋದನ್ನು ಕೇಳಿಸ್ಕೊ. ಅಲ್ಲಮ್ಮ, ಅವಳು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಗೊತ್ತಾಗ್ದಲ್ಲ ಅವಳು ಏನೇನೋ ಹೇಳಿರ್ತಾಳೆ.
ಹೇಳಿದ ಮಾತೆ ಕೇಳೋದಿಲ್ವಲ್ಲಮ್ಮ. ಹತ್ತಿಯಪ್ಪ. ಸಪ್ತಮಿ, ಬೇಡಮ್ಮ, ನನ್ನ ಮಾತು ಕೇಳು. ಅಪ್ಪ ವಾಪಸ್ ಹೋಗೋಣ ಬಾಮ್ಮ. ಬೇಡ, ಬನ್ನಿ ಬನ್ನಿ ಸುಮ್ಮನೆ ನನ್ನ ಜೊತೆ. ಅಲ್ಲಮ್ಮ ಸಪ್ತಮಿ. ಮಂಜರಿ, ಸುಮ್ಮನೆ ಬನ್ನಿ ಅಪ್ಪ. ಏ ಮಂಜರಿ, ಏಯ್ 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 ನಿಂತ್ಕೋ ನಿಂತ್ಕೋ. ನೀನು ವಾಟರ್ ಕ್ಯಾನ್ ಹಾಕೊಳ್ತಾನೆ. ಈ ಮನೆ ಮಹಾರಾಣಿನ ಹೆಸರಿಡ್ದು ಕರೆಯೋಷ್ಟು ಧೈರ್ಯ ಬಂತ? ನಡಿ ಆಚೆ. ಅಯ್ಯೋ ಸಪ್ತಮಿ. ಮಂಜರಿ, ಏ ಮಂಜರಿ. ಏಯ್ ನನ್ನನ್ನೇ ತಳ್ತೇನೆ. ಎಷ್ಟೇ ಕೊಬ್ಬು ನಿನ್ಗೆ? ವಯಸ್ಸಿಗೆ ಮರ್ಯಾದೆ ಕೊಟ್ಟಾಗ ಸುಮ್ಮನೆ ಇರಬೇಕು. ಇಲ್ಲ ಅಂದ್ರೆ ಆ ಮಂಜರಿಗೆ ಬೀಳೋವದೆ ನಿಮಗ್ ಬೀಳುತ್ತೆ. ಓಕೆನಾ? ಮಂಜರಿ, ಮಂಜರಿ, ಮಂಜರಿ. ಏನೇ ವಾಟರ್ ಕ್ಯಾನ್, ನನ್ ಮನೆಗೆ ಬಂದು ಇಷ್ಟೊಂದು ದುರಹಂಕಾರದಲ್ಲಿ ಕರೀತಿದ್ಯಾ? ನಿನ್ಗೆ ಅಂತ ಮನೆ ಆಚೆ ಒಂದ್ ಜಾಗ ಇದೆಯಲ್ಲ, ಅಲ್ಲಿರೋದ್ ಬಿಟ್ಬಿಟ್ಟು ಇಲ್ಲಿಗ್ಯಾಕೆ ಬಂದೆ? ನಿಂಗೆ ಏನೋ ಒಂದು ಕೊಡ್ಬೇಕಾಗಿತ್ತು, ಕೊಟ್ಟು ಹೋಗೋಣ ಅಂತ ಬಂದೆ. ನೀನು ನನಗ್ ಕೊಡ್ತೀಯಾ ಅಥವಾ ನೀನೇ ತಗೊಂಡ್ ಹೋಗ್ತೀಯ ಅಂತ ನೋಡೋಣವಾ? ಸಪ್ತಮಿ ಬೇಡಮ್ಮ, ನನ್ನ ಮಾತು ಕೇಳು, ಬಾ ಹೋಗೋಣ. ಸುಮ್ಮನೆ ಇರಿಯಪ್ಪ ನೀವು. ನಮ್ಮಪ್ಪ ಯಾರು ಅಂತ ಗೊತ್ತೇನೆ ನಿನ್ಗೆ? ಏನು ಬಿಲೇನಿಯರಾ? ಮಿಲೇನಿಯರಾ? ಆ ಲೀಸ್ಟಲ್ಲಿ ಏನಾದ್ರೂ ಇದಾರಾ? ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿಯೋರು. ಇವರನ್ನ ಹೊಡಿಯೋಕೆ ಕೈ ಎತ್ತಿದ್ಯಂತೆ. ಹೌದು. ಏನಿವಾಗ? ಯಾವ್ದೇ ಕೈ ಅದು? ಇದೇ ಕೈ ನೋಡು.